ಕೈಗೊಳ್ಳಲು ಮುಂದಿನ ಪ್ರಾಧಿಕಾರದ ಸಭೆಗೆ ವಿಷಯವನ್ನು ಮಂಡಿಸುವಂತೆ ಕೋರುತ್ತೇನೆ. ಈ ಲೆಟರ್ ಕೊಟ್ಟಿರೋದನ್ನು ಜಿ ಟಿ ದೇವೇಗೌಡನಿಗೆ ಕೊಟ್ಟಿದ್ದೀನಿ ಅಂತ ನೀವು ಬರೆದಿದ್ದೀರಿ. ರೈತರು ನನ್ನ ಹತ್ರ ಬಂದಾಗ ಇನ್ನೊಂದು ಯಾವುದೋ ಕೊಟ್ಟಿದ್ದಾರೆ. ಇನ್ನೊಂದು ಎಲ್ಲಿದೆಯಾ? ಈರಂಗೆರೆ ಇಡೀ ಕ್ಷೇತ್ರದಲ್ಲಿ 2 ಪತ್ರ ಕೊಟ್ಟಿರ್ಬೋದು ನಾನು ರೈತರಿಗೆ, ಇವ್ರಿಗೆ ಈ ರೀತಿ. ನಾನು ಕೊಟ್ಟಿರೋದು ಇಲ್ಲಿಗಲ್ಲಾಗಿ ಕೊಟ್ಬಿಡಪ್ಪ 50-50 ಅಂತ ಕೊಟ್ಟಿಲ್ಲ. ಪ್ರಾಧಿಕಾರದ ಸಭೆಯ ಮುಂದೆ ತನ್ನಿ, ಕಾನೂನುಬದ್ಧವಾಗಿದ್ದರೆ ಅವ್ರಿಗೆ ಕೊಡಬೇಕು ಅಂತೇಳಿ. ನಿಮಗೆ ಭಾಳ ಜನಕ್ಕೆ ಪ್ರಾಧಿಕಾರಗಳು ಏನು ಅನ್ನೋದೇ ಗೊತ್ತಿಲ್ಲ. ಪ್ರಾಧಿಕಾರವನ್ನು ಮೈಸೂರದನ್ನು ಕೃಷ್ಣರಾಜೇಂದ್ರಗೌಡರ ಕಾಲದಲ್ಲಿ ಪ್ರಾರಂಭ ಮಾಡಿದರು ಸಂಸ್ಥಾಪಕರವರು. ಇಡೀ ಭಾರತ ದೇಶದಲ್ಲಿ ಇಂಥ ಪ್ರಾಧಿಕಾರಗಳು ಏನು ರೈತರ ಜಮೀನು ವಹಿಸ್ಕೊಂಡಿದ್ದಾವೆ, ಯಾರಿಗೆ ಪರಿಹಾರ ಕೊಡಬೇಕು, ಕೋರ್ಟ್ಗಳಲ್ಲಿ ನೂರಾರು ಪ್ರಕರಣಗಳಿದ್ದಾವೆ. ಇವ್ರಿಗೆ ಪರಿಹಾರ ಕೊಡಲಿಕ್ಕೆ ಯಾವ ಪ್ರಾಧಿಕಾರದಲ್ಲೂ ಹಣ ಇಲ್ಲ. ಅವ್ರ ಸಂಬಳಕ್ಕೆ ಇದಕ್ಕೆ ಹಣ ಇಲ್ಲ. ಯಾವುದೇ ಪ್ರಾಧಿಕಾರಗಳಲ್ಲಿ ಮೈಸೂರು ಪ್ರಾಧಿಕಾರ ಒಂದೇ ಹೇಳ್ತಾ ಇಲ್ಲ ನಾನು. ಉದಾಹರಣೆ ಬೆಂಗಳೂರು BDAದಲ್ಲಿ ಎಷ್ಟೋ ಜನ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಕೊಡದೆ ಕೋರ್ಟಲ್ಲಿ ಇದ್ದಿದ್ದರಿಂದ ಸರ್ಕಾರ ಏನು ತೀರ್ಮಾನ ಮಾಡಿದ್ರು, 50-50 ಅನುಪಾತದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭೂಮಿಗೆ 50-50, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದಕ್ಕೆ ಗೃಹ ಮಂಡಳಿಯಲ್ಲಿ 60-40 ನಿವೇಶನ ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ರೈತರಿಗೆ ಇವ್ರ ಕೈಲಿ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಅಲ್ಲಿ ನಿಮಗೆ ಒಂದೊಂದು ಪ್ರಾಧಿಕಾರಗಳಲ್ಲಿ, ಅದು BDA ಇರಲಿ, ಅದು ಹೌಸಿಂಗ್ ಬೋರ್ಡ್ ಇರಲಿ, ಪ್ರಾಧಿಕಾರ ಇರಲಿ, IAS ಅಧಿಕಾರಿಗಳಿರ್ತಾರೆ, ಇಲ್ಲಿ KAS ಅಧಿಕಾರಿಗಳಿರ್ತಾರೆ, ಅಲ್ಲೊಬ್ಬ ಲ್ಯಾಂಡ್ ಅಕ್ವಿಯೇಷನ್ ಆಫೀಸರ್ ಇರ್ತಾನೆ, ಅಲ್ಲಿ ಒಬ್ಬ ತಹಶೀಲ್ದಾರ್ ಇರ್ತಾನೆ, ಒಬ್ಬ ಪ್ಲ್ಯಾನ್ ಅಪ್ರೂವಲ್ ಮಾಡ್ತಕ್ಕಂಥ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾನೆ. ಇಷ್ಟೆಲ್ಲರೂ ಕೂಡ ಸ್ಕ್ರೂಟಿನೈಸ್ ಮಾಡಿ, ಸ್ಪಾಟ್ ವಿಸಿಟ್ ಮಾಡಿ, ಆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಿ, ಜಮೀನು ಯಾರ್ದು, ಪ್ರಾಧಿಕಾರದಲ್ಲಿ ಕೊಡ್ಬೋದಾ ಅಂತಕ್ಕಂಥ ರಿಪೋರ್ಟನ್ನು ಹಾಕಿದ ಮೇಲೇ 50-50 ಕೊಡ್ತಕ್ಕಂಥದ್ದು. 50-50 ನಿವೇಶನ ಕೊಡ್ತಕ್ಕಂಥ ಇವರೆಲ್ಲರೂ ಕೂಡ ಅಧಿಕೃತ ಸರ್ಟಿಫೈ ಮಾಡಿ ಕಳಿಸ್ಬೇಕು ಬೋರ್ಡ್ಗೆ. ರೈತರಿಗೆ, ಅವ್ರ ಮಕ್ಕಳಿಗೆ 100 ಎಕರೆ ಇದ್ದಂಥ ರೈತರಿಗೆ ಇವತ್ತು ಅವ್ರು ವಾಸ ಮಾಡಲಿಕ್ಕೆ ಒಂದು ನಿವೇಶನೂ ಬಿಟ್ಟಿಲ್ಲ, ಅವ್ರ ಜಮೀನು ಬಿಟ್ಟಿಲ್ಲ, ಇವತ್ತು ಸೈಟು ಕೊಡೋಂಗಿಲ್ಲ. ನಾನು ಹೇಳ್ತೀನಿ, ರದ್ದು ಮಾಡ್ತೀರಾ? ಅವ್ರ ಜಮೀನು ಕೊಟ್ಬಿಡಿ, ರದ್ದು ಮಾಡಿ. ಆ ರೈತನ ಜಮೀನೇನಿದೆ, ಅಷ್ಟು ವರ್ಷ ಕಾಲ ಅವ್ರ ತಾತನ ಕಾಲದಿಂದ ಜೀವನ ಮಾಡ್ಕೊಂಡಂಥ ಜಮೀನ ಏನು ಅತಿಕ್ರಮ ಪ್ರವೇಶ ಮಾಡ್ಕೊಂಡಿರಲಿ, ಅಕ್ವೈರ್ ಮಾಡ್ಕೊಂಡಿರಲಿ, ಪರಿಹಾರ ನೀವು ಕೊಡದೇ ಇದ್ಮೇಲೆ ಅಷ್ಟು ಜಮೀನನ್ನು ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಿ. ಆ ರೈತರ ಜಮೀನು ವಾಪಸ್ ಕೊಡಿ. ಇದನ್ನ ಈ ಮಂತ್ರಿಗಳು ಏನು ನೋಡದೆ, ಯಾರ ಮೇಲೆ ಇಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ನೀವು? ಕಲೆಕ್ಷನ್ ಮಾಡೋಕ್ಕೋಸ್ಕರ ಅವ್ರ ಮಾತು ಕಟ್ಕೊಂಡು ನೀವು ಮಾಡದೇ ಇರೋರ ಮೇಲೆ ನೀವು ಈ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಅಧಿಕೃತವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇದಕ್ಕೋಸ್ಕರನೇ ನಿಮ್ಮನ್ನು ಮಂತ್ರಿ ಮಾಡೋ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬಳಿದಿರೋದು. ನೀವು ಸರಿಯಾದ ಸ್ಕ್ರೂಟಿನಿ ಮಾಡಿ ತಪ್ಪಿತಸ್ಥರಿಗೆ ಆಗಲೇ ಶಿಕ್ಷೆ ಕೊಟ್ಟಿದ್ರೆ ಈ ಗತಿ ಬರ್ತಾ ಇರಲಿಲ್ಲ. ಯಾವ ಅಧಿಕಾರಿ ಮಾಡಿದ್ದಾನೆ ಅವನು ಆ ಕ್ಷಣದಲ್ಲೇ ಸಸ್ಪೆಂಡ್ ಮಾಡ್ಬೋದಾಗಿತ್ತು, ಯಾರ್ಯಾರು ಮಾಡಿದ್ದಾರೆ ಅಂತೇಳಿ. ಮಾಡಿದ್ದೀರಾ ನೀವು? ಮಾಡಿಲ್ಲ. ಅದೇ ತಲೆದಂಡ ಈಗ ಮುಖ್ಯಮಂತ್ರಿ ಮೇಲೆ ಬಂದಿದೆ. ಪ್ರಾಧಿಕಾರಗಳಲ್ಲಿ
ಮೈಸೂರಲ್ಲೇ ಸಂಬಳ ಕೂಡ ಕಾಸಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನು ಬಡಾವಣೆಗಳಲ್ಲಿ ದುಡ್ಡು ಕಲೆಕ್ಟ್ ಮಾಡೋರೆ ಅವ್ರುಗಳಿಗೆ ಒಂದು UGD ಇಲ್ಲ, ರಸ್ತೆ ಇಲ್ಲ, ಲೈಟ್ ಇಲ್ಲ, ಕುಡಿಯೋ ನೀರಿಲ್ಲ, ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಎಲ್ಲ ಸೆಸ್ಸು ಕಲೆಕ್ಟ್ ಮಾಡಿದ್ದಾರೆ ಅವ್ರ ಹತ್ರ. ಆ ಬಡಾವಣೆಯಲ್ಲಿ ಏನು ತಗೊಂಡಿದ್ದಾರೆ, ಹಣನ ಅವ್ರು ಖರ್ಚು ಮಾಡಿದರೆ ಸಾಕಾಗಿತ್ತು ಮೇಂಟೆನೆನ್ಸ್ಗೆ. ಮಹೇಂದ್ರ ಅವ್ರಿಗೆ ಅನುಭವ ಆಗಿದೆ, ಅವರು ಅಲ್ಲೆಲ್ಲೋ ಒಂದು ಬಡಾವಣೆಯಲ್ಲಿ ಕಟ್ಕೊಂಡು ಮನೇನ ಏನು ಮನೆ ಹತ್ರ ಕಲೆಕ್ಟ್ ಮಾಡಿದ್ದಾರೆ, ಆ ದುಡ್ಡನ್ನ ಬಡಾವಣೆಗೆ ಖರ್ಚು ಮಾಡಿದರೆ ಸಾಕಿತ್ತು ಅವರು. ಇದು ಪ್ರೈವೇಟ್ ಬಡಾವಣೆ, ರಸ್ತೆ ಮುಟ್ಟೋಂಗಿಲ್ಲ, ಡ್ರೈನೇಜ್ ಮಾಡೋಂಗಿಲ್ಲ, UGD ಕೊಡೋಂಗಿಲ್ಲ. ಇದನ್ನು ನೋಡಿದೆ ಇದನ್ನು ಅಭಿವೃದ್ಧಿನೇ ಪಡಿಸ್ತೆ ಸ್ಲಮ್ಗಳ ಸೃಷ್ಟಿ ಮಾಡಿ ಹಾಳಾಗ್ತಾ ಇದೆ ಮೈಸೂರು ನಗರ. ಈ ಬಗ್ಗೆ ಮುಖ್ಯಮಂತ್ರಿಗಳಾದಮೇಲೆ ಈಗಲಾದರೂ ಕೂಡ ಕೂತು ಸುಂದರವಾದಂಥ ನಗರವನ್ನು ಏನು ಕೃಷ್ಣರಾಜೇಂದ್ರ ಮಹಾರಾಜ ಒಡೆಯರವರು ಮಾಡಿದ್ರು ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಗರದಲ್ಲಿರ್ತಕ್ಕಂಥ ಶಾಸಕರುಗಳನ್ನು, ಸಂಬಂಧಪಟ್ಟ ನಗರ ಪಾಲಿಕೆ, ಮೂಡ, DC ಮೀಟಿಂಗ್ಗಳು ಕರೆದು ಏನು ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ರೂಪಿಸಿ ಈ 50-50 ಅಂತಕ್ಕಂಥದ್ದು ಏನು ಬಂದಿದೆ ರೈತರನ್ನು ಉಳಿಸ್ಬೇಕು. ಇವತ್ತೇನು ಎಲ್ಲ ಕೊಟ್ಟಿದ್ದೀರಿ ರೈತರಿಗೆ, ಎಷ್ಟೋ ಜನ ನ್ಯಾಯವಾಗಿರೋ ರೈತರು ತಗೊಂಡವ್ರೆ, ಇನ್ಯಾರೋ ಮಧ್ಯವರ್ತಿಗಳು ಮಾಡಿದ್ದಾರೆ ಅಂತೇಳಿ. ಯಾರು ಮಧ್ಯವರ್ತಿಗಳು ಮಾಡಿ ರೈತರು ಮೋಸ ಮಾಡಿದರೆ, ನಿಜವಾದ ರೈತರು ಸೈಟ್ ತಗೊಂಡಿದ್ದಾರೆ, ಅವ್ರು ಮಾರಾಟ ಮಾಡಿದ್ದಾರೆ, ಅವ್ರ ಮನೆಗಳು ಕಟ್ಟಿದ್ದಾರೆ. 16 ವರ್ಷದಿಂದ ಏನು ಹೇಳ್ತೀರಿ, ಅವ್ರು ಯಾರು ಮಡಿಕೊಂಡಿಲ್ಲ. ಒಂದು ಮನೆ ಕಟ್ಟಬೇಕು ಅಂತಲೇ ಬಂದು ಸೈಟ್ ತಗೊಂಡಿರೋದಿಲ್ಲಿ, ಮನೆಗಳು ಕಟ್ಕೊಂಡಿದ್ದಾರೆ. ಏನು ಮಾಡ್ತೀರಿ ಇದನ್ನೆಲ್ಲ? ವಜಾ ಮಾಡಿ ಜಮೀನು ಕೊಟ್ಬಿಡಿ. ಎಲ್ಲಿ ಇರ್ತವೆ ಜಮೀನು? ಇಂಥವು ಜಮೀನೂ ಇಲ್ಲ, ಅವರು ಕೊಡೋಕೆ ಹಣನೂ ಇಲ್ಲ. ಯಾವ ರೀತಿ ನಿರ್ವಹಿಸ್ತೀರಿ? ಇದು ದೇಶದ ಪ್ರಾಧಿಕಾರಗಳ ಸ್ಥಿತಿ ಹಿಂಗಿದೆ. ದೇಶದ ಪ್ರಾಧಿಕಾರಗಳ ಸ್ಥಿತಿ ಈ ರೀತಿ ಇದೆ. ಅಲ್ಲಿ ಹಿಂದಿನವರು ಎಷ್ಟು ಮುಂದಾಲೋಚನೆ ಇಟ್ಕೊಂಡು, ಒಬ್ಬ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಅವ್ನು KS ಇರ್ತಾನೆ, ಅವನು ಪರಿಶೀಲನೆ ಮಾಡ್ತಾನೆ. ಒಬ್ಬ ತಹಶೀಲ್ದಾರ್ನ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಹಾಕವ್ರು ಅಲ್ಲಿಗೆ ನೋಡಲಿಕ್ಕೆ, ಸ್ಕುಟಿನಿ ಮಾಡಲಿಕ್ಕೆ. ಇಂಜಿನಿಯರ್ಸ್ಗಳಿದ್ದಾರೆ, KS ಕಮಿಷನರ್ ಇದ್ದಾನೆ, ಕಮಿಷನರ್ ಆದವನು ಅದನ್ನೆಲ್ಲ ಸ್ಕುಟಿನಿ ಮಾಡಿ ಬೋರ್ಡ್ ಮುಂದೆ ತರಬೇಕು. ಈ ರೀತಿ ಮಾಡಿರೋದನ್ನು ಮಂತ್ರಿಗಳು ಫೇಲ್ ಆಗಿ, ನಾನು ನಿಮ್ಮ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಹೇಳ್ತಾ ಇದ್ದೇನೆ, ಸತ್ಯಾಂಶ ತೆಗೆದು ನೀವು ಯಾವತ್ತು ನನಗೆ ಅಲಾಟ್ ಮಾಡಿದಿರಿ ಸೈಟ್ನ, ಅಥವಾ ಯಾವತ್ತು ಇದನ್ನು ನಾನು ಕೊಟ್ಟಿದ್ದೀರಿ ನನ್ನ ಹೆಸರಿಗೆ, 7 ದಿವಸದೊಳಗಡೆ ಮತ್ತೆ ಪತ್ರಿಕಾ ಹೇಳಿಕೆ ಹೇಳಿ, ಇಲ್ಲದೆ ರೈಟಿಂಗಲ್ಲಿ ಕೊಡಿ ನನಗೆ. ಪದೇ ಈ ರೀತಿ ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನು ಕೂಡ ಮಾನಹಾನಿ ಮಾಡೋಕ್ಕೆ ಹೋಗಬೇಡಿ. ನೀವು ತಿಳ್ಕೊಂಡು ಮಾತಾಡಿ. ಒಬ್ಬ ವ್ಯಕ್ತಿನ ಅಳಿಸಿ, ನಾನು MLA ಆದಮೇಲೆ 50 ವರ್ಷದಿಂದ, ಅಥವಾ MLA ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಲ್ಲ ಇದ್ದೀನಿ, ತನಿಖೆ ನನ್ನ ಹೆಸರಲ್ಲಿ ನನ್ನ ಕುಟುಂಬದಲ್ಲಿ ಎಷ್ಟಿದೆ, ಬೇರೆಯವರು MLA ಆದಮೇಲೆ ಎಷ್ಟೆಷ್ಟು ಮಾಡಿದ್ದಾರೆ, ಈ ರಾಜ್ಯದ 225 ಜನದನ್ನು ಮಾಡಿಸಿ ದಮ್ಮಿದ್ರೆ ತೋರಿಸಿ ಜನಕ್ಕೆ. ಯಾವ್ಯಾವ ದುಡ್ಡು ಹೊಡೆದವನೇ, ಯಾವನ್ ಏನೂ ಇರಲಿಲ್ಲ, ಈಗ 1 ಕೋಟಿ ಮಾಡ್ತಾವನೆ. ಎಲ್ಲರೂ ಮುಖ್ಯಮಂತ್ರಿಗಳೇ ಇರಲಿ, ಶಾಸಕರೇ ಇರಲಿ, ಮಂತ್ರಿಗಳೇ ಇರಲಿ, ಮಾಡಿಸಿ ದಮ್ಮಿದ್ರೆ ನೋಡೋಣ. ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಮಾಡ್ರಿ. BDAನಲ್ಲಿ ಅಲ್ಲೂ 50 ಕೊಡ್ತೀರಿ, ಇಲ್ಲೂ 50 ಕೊಡ್ತಾರೆ, ಅಲ್ಲೂ ಸೈಟ್ ತಗೊಂಡ್ರೆ ಬದಲಾವಣೆ ಸೈಟ್ ಯಾರು ಮಾಡ್ಕೊಂಡಿಲ್ಲ. ಎಲ್ಲ ಪ್ರಾಮಾಣಿಕರು, ಹರಿಶ್ಚಂದ್ರಗಳು ಎಲ್ಲ ಮಾತಾಡೋರೆಲ್ಲ ಒಂದೊಂದಾಗಿರುತ್ತೆ ಸಾರ್ವಜನಿಕರಿಗೋಸ್ಕರ. ಅವರು ಸೇರ್ಕೋತಾರೆ ಜೊತೆಗೆ. ಯಾರು ತಪ್ಪು ಮಾಡಿದ್ರೆ, ಮುಖ್ಯಮಂತ್ರಿ ತಪ್ಪು ಮಾಡಿರಲಿ, ಮಂತ್ರಿಗಳು ತಪ್ಪು ಮಾಡಿರಲಿ, ಶಾಸಕ ತಪ್ಪು ಮಾಡಿರಲಿ, ಅದು ಅಧಿಕಾರಿ ತಪ್ಪು ಮಾಡಿರಲಿ, ತಪ್ಪು ಮಾಡ್ತಕ್ಕಂಥವ್ರು ಮೊದಲನೇ ಅಧಿಕಾರಿಗಳು. ಅವ್ರ ಮೇಲೆ ಕ್ರಮನೇ ಕೈಗೊಳ್ಳದೆ ಸಂಬಂಧಪಡದೆ ಇರೋರ ಬಗ್ಗೆ ಮಾತಾಡಿದ್ರೆ ಏನು ಪ್ರಯೋಜನ? ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೀರಿ 50-50 ಕೊಡಬೇಕು, ಪ್ರಾಧಿಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ. ಆ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡಿದ್ದಾರೆ? ಬೋಗಸ್ ರೆಕಾರ್ಡ್ ಯಾರು ಮಾಡಿದ್ದಾರೆ? ಯಾರೋ ಸೃಷ್ಟಿ ಮಾಡ್ಕೊಂಬಂದು ಕೊಡ್ತಾರೆ, ಅದನ್ನು ಮತ್ತೆ ಅವರು ಹೊಣೆಗಾರರಾಯ್ತಾರೆ.
ಇದು ಬಿಟ್ಟು ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಇದು ಬಿಟ್ಟು ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, 7 ದಿವಸಗಳ ಒಳಗಾಗಿ ನನಗೆ ಉತ್ತರವನ್ನು ಮಂತ್ರಿಗಳು ಕೊಡಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಯು ಡಿ ಮಿನಿಸ್ಟರ್ ಕೊಡದೇ ಇದ್ದರೆ ನಾನೇ ನೋಟಿಸ್ ಕೊಡ್ತೀನಿ. ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದೀರಿ ಅಂತೇಳಿ, ನನ್ನ ಮೇಲೆ ನನ್ನ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀರಿ ನೀವು ಅಂತೇಳಿ ಅವ್ರು ಉತ್ತರ ಕರೆಕ್ಟಾಗಿ ಕೊಡದೇ ಹೋದರೆ ನಾನು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡಿ. ಒಬ್ಬ ಮಂತ್ರಿಗಳು ನಮ್ಮದೇ ಇರಲಿ, ಬೇರೆ ಯಾರದೇ ಇರಲಿ, ಯಾರ್ದಾರು ಇರಲಿ, ನಾವಾರು ನಮ್ಮ ಹತ್ರ ದಾಖಲಾತಿ ಇರಲ್ಲ. ಆದರೆ ಮಂತ್ರಿಗಳ ಹತ್ರ ಎಲ್ಲ ದಾಖಲಾತಿಗಳು ಇರ್ತದೆ. ದಾಖಲಾತಿ ಇಟ್ಕೊಂಡು ಅದನ್ನು ಅಧ್ಯಯನ ಮಾಡಿ, ಡೇಟ್ ವೆರಿಫಿಕೇಷನ್ ಮಾಡಿ, ಯಾವಾಗ ಕೊಟ್ಟಿದ್ರು, ಯಾವಾಗ ಆಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಇದನ್ನು ಮಾಡಬೇಕಲ್ವಾ? ಗೊತ್ತಾಗಿಲ್ಲ, ಬಂದ್ಮೇಲೆ ನಮ್ಗೆ ಹೇಳ್ತಾರೆ ಅವ್ರು ತಗೊಂಡ್ಮೇಲೆ. ಹೌದಲ್ವ? ಮತ್ತೆ ಈಗ ನಾನು ಹೇಳ್ತಿರೋದು ನೇರವಾಗಿ ಒಬ್ಬರು ಮಂತ್ರಿ ಹೇಳಿದ್ಮೇಲೆ ಜನ ರಾಜ್ಯ ಜನ ಒಪ್ಕೋತಾರೆ, ಅಧಿಕೃತ ಅಂತ ಹೇಳ್ತಾರೆ. ಇದು ನನಗೆ ಕೊಟ್ಟು ಅದನ್ನು ನಾವು ಹೇಳ್ಬೇಕಲ್ಲ, ಹೇಳಿದ್ರೆ ಅವ್ರು ತಪ್ಪಿತಸ್ಥರಾಗಬೇಕು, ಇಲ್ಲ ನಾನು ತಪ್ಪಿತಸ್ತಾ ಇದ್ದೀನಿ. ನಾನೇ ಈಗ ಬಂದು ಲೆಟರ್ ತಗೋ ಹೊಟ್ಟೋಯ್ತಾರೆ ಅವರು. ಅವ್ರಿಗಾಗಿದೆ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ ನನಗೆ? ಅವ್ರು ಬಂದು ಹೇಳಿದ್ರೆ ಗೊತ್ತಾಯ್ತು, ಆಯ್ತಣ್ಣ ಅಂತ ಬಂದು ಹೇಳಬೇಕು. ನಾವು ಸದಸ್ಯರಾಗಿ ಅಥವಾ ಈ ಕ್ಷೇತ್ರ ಶಾಸಕರಾಗಿ ಒಬ್ಬರು ರೈತರು ಬಂದು ಕೇಳಿದಾಗ ಕಾನೂನುಬದ್ಧವಾಗಿ 50-50ನಲ್ಲಿ ಏನು ಕೊಡ್ತಾ ಇದ್ದೀರಿ ಅದನ್ನು ಆಡಳಿತ ಮಂಡಳಿ ಸಭೆ ಮುಂದೆ ಮಂಡಿಸಿ ಕಾನೂನು ಪ್ರೀತಿಯ ಕೊಡಿ ಅಂತ ಲೆಟರ್ ಕೊಡ್ತೀವಿ. ನಾವು ಕೊಡ್ಬೋದು, ಪತ್ರ ಕೊಡಬಾರ್ದು ಅಂತ ಹೇಳಿದೆ ಯಾವುದಕ್ಕೆ ಆದ್ರೂ ಇರೋದೇ. ನಾವು ಅದಕ್ಕೆ ಶಾಸಕರುಗಳು ರೈತರುಗಳಿಗಾಗಲಿ ಅಥವಾ ಯಾರಿಗಾರು ಅನ್ಯಾಯ ಆಗಿದ್ರೆ ಅದನ್ನ ನೋಡಿ ಅಂತ ಪತ್ರ ಕೊಟ್ಟು ಅದ್ರ ಮೇಲೆ ಮಾಡ್ತಾರೆ. ಅಲ್ಲಿಗೆ ನಿನ್ನೆ ನಿಮ್ಮ ಹೆಸರು ಅಥವಾ ಸಾರಮೇಶ್ವರ ಹೆಸರು ಬೇರೆ ಹೆಸರು ಬಳಸಿರೋದು ಈ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರೇ ಜವಾಬ್ದಾರಿ. ನಗರಾಭಿವೃದ್ಧಿ ಸಚಿವರೇ ಯಾವುದಾದ್ರೂ ದೂರುಗಳು ಬಂದು ಕೂಡಲೇ ಬಂದು ಅವರೇ ತನಿಖೆ ಮಾಡಿ ಯಾವ ಅಧಿಕಾರಿ ಮಾಡಿದ್ದಾನೆ ಏನಾಗಿದೆ ಅಂತ ಅವರೇ ಮಾಡ್ಬೋದಾಯ್ತು. ಇದನ್ನೆಲ್ಲ ಇವತ್ತು ನಿನ್ನೆ ಬಂದಿರೋ ಪಟ್ಟಿಲಿ ಕುಮಾರಸ್ವಾಮಿ ಅವರಿದ್ದಾರೆ, ಸಾರಮಹೇಶ್ವರ್ ಇದ್ದಾರೆ, ಜಿ ಟಿ ದೇವೇಗೌಡ ಇದ್ದಾರೆ, ಮಂಜೇಗೌಡ ಇದ್ದಾರೆ. ಪ್ರಮುಖವಾಗಿರೋದು ಜೆಡಿಎಸ್ ಅವರು. ನನಗೆ ನಂದು ಮಾತ್ರ ಗೊತ್ತು, ನೋಡದೇ ಇರೋದೆಲ್ಲ ನೋಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಂದು ಮಾತ್ರ ಗೊತ್ತಿದೆ, ನಂದನ್ನು ಮಾತ್ರ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರು ಮಾಡಿಲ್ಲ ಅವ್ರು ಕ್ಲಾರಿಫೈ ಮಾಡ್ತಾರೆ, ನನ್ನಂಗೆ ಅವರು ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬರು ಪ್ರಭಾವಿ ಸಚಿವರುಗಳು ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದಿರೋ ಅಲಿಗೇಷನ್ಗೆ ಮೈತ್ರಿ ಪಕ್ಷಗಳು ಕೆಲವು ಡಾಕ್ಯುಮೆಂಟ್ ಇಟ್ಕೊಂಡು ಆರ್ಟಿಐ ತೂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಜಿ ಟಿ ದೇವೇಗೌಡರ ಆದಿಯಾಗಿ ಸಾರಾಮಹೇಶ್ ಸಿಎಂ ಮಂಜೇಗೌಡರ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ಒಂದು ಚೀಟಿ ತರ ಒಂದು ಎಲ್ಲೋ ಕಲರ್ ಹೈಲೈಟ್ ಮಾಡೋದು ಸರ್ವೆ ನಂಬರ್ ಗ್ರಾಮ ಇದೆ. ಬಟ್ ಈ ಹೆಸರುಗಳಿಗೆ ಅಲ್ಲಿ ಖಾತೆ ಆಗಿದೆ ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ ರಿಲೀಸ್ ಮಾಡಿಲ್ವಲ್ಲ, ಯಾಕೆ? ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪ. ಮಂತ್ರಿಗಳು ಪ್ರತಿಯೊಂದು ಸಿಗುತ್ತೆ, ಅವ್ರ ತಾವೆಲ್ಲ ಅಧಿಕಾರ ಇದೆ, ಎಲ್ಲ ಡಾಕ್ಯುಮೆಂಟ್ ಸಿಗ್ತವೆ, ಅದು ಇಟ್ಕೊಂಡು ಮಾತಾಡಬೇಕು ಮಂತ್ರಿಗಳು ಅಂತ ಹೇಳಿದ್ದು ನಾನು. ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು. ನಾವು ಒಂದು ವಾರದಲ್ಲಿ ಅವರು ನಮಗೆ ಉತ್ತರ ಕೊಡಿ ಅಂತ ಕೇಳಿದ್ದೀನಿ. ಅವ್ರು ಉತ್ತರ ಕೊಡದೇ ಇದ್ದರೆ ಆಗ್ತೀನಿ. ಯಾರು? ನಿಮ್ಮ ಮೂಲಕನೇ ಹೇಳ್ತಾ ಇದ್ದೀನಿ ಈಗ ಅಧಿಕೃತವಾಗಿ. ನಾನು ಹೇಳ್ತಿರೋದು ಅದಕ್ಕೇನೆ ಹೇಳ್ತಿರೋದು. ನಾನು ಹೋದ ಸಾರಿನೇ ಕ್ಲಾರಿಫೈ ಮಾಡಿದ್ದೀನಿ ಆಲ್ರೆಡಿ ಪ್ರೆಸ್ಸಲ್ಲಿ. ಇವರು ಮಾಡುವಾಗ ಡಾಕ್ಯುಮೆಂಟ್ ಸಿಗುತ್ತೆ, ಯಾರು ಎಷ್ಟು ನಿವೇಶನ ಪಡೆದಿದ್ದಾರೆ ಅಲ್ಲಿ, ಅದೇನು ಯಾರು ತಪ್ಸೋಕ್ಕಾಗಲ್ಲ. ಫೋಟೋ ಇರುತ್ತೆ, ಅವ್ರ ಹೆಸರು ಇರುತ್ತೆ ಅಧಿಕೃತವಾಗಿ, ಅದನ್ನು ನೋಡಿ ಹೇಳಬೇಕು. ವಿಚಾರ ನಡೆಯದೆ ಇಂಡೈರೆಕ್ಟ್ ಆಗಿ ರೆಫರೆನ್ಸ್ ಮೂಲಕ ಫಾಲೋ ಅಪ್ಗಳ ಮೂಲಕ ರಾಜಕಾರಣಿಗಳು ಫಾಲೋ ಅಪ್ ಮಾಡಿ ಅವ್ರಿಗೆ ಬೇಕಾದವ್ರ ಸೈಟ್ ಮಾಡಿಸ್ಕೊಂಡಿದ್ದಾರೆ 50-50 ಅನ್ನೋದೇ ಇರುವಂತ ವಿಚಾರ. ನೋಡ್ರಿ, ಯಾರೇ ಮಾಡಲಿ
ಅವ್ರು ಯಾರೂ ಪಿಕ್ಚರು ಬರಲ್ಲ. ಒಬ್ಬ ರೈತ 4 ಎಕರೆ ಇದೆ, ಅವನು 2 ಎಕರೆ ಜಮೀನನ್ನು ನೋಡಿ ಸ್ಕೂಟಿನಿ ಮಾಡಿ ರಿಜಿಸ್ಟರ್ ಮಾಡಿಸ್ಕೊತಾರೆ. ಮೂಡಕ್ಕೆ 4 ಎಕರೆ ರಿಜಿಸ್ಟರ್ ಮಾಡಿಸ್ಕೊತಾರೆ. 4 ಎಕರೆ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ 2 ಎಕರೆ ಎಷ್ಟು ಬರುತ್ತೆ ಅಳತೆ ನಿವೇಶನಗಳು, ನಿವೇಶನಗಳನ್ನು ಅವ್ರು ಕೊಡ್ತಾರೆ. ಡಾಕ್ಯುಮೆಂಟ್ಸು ಇಡೀ ಪ್ರಕರಣದಲ್ಲಿ ಅಕ್ರಮ ನಡೆದಿದೆ ಅಂತ ಅನ್ಸುತ್ತೆ ಸರ್. ಇಡೀ ಮೂಡ ಹಗರಣ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಂಗೆ ಹೇಳೋಕ್ಕಾಗಲ್ಲ, ಬಾಯಿಗೆ ಬಂದಂಗೆ ಹೇಳೋಕ್ಕಾಗಲ್ಲ. ನಾನು ಅದಕ್ಕೋಸ್ಕರನೇ ಡಾಕ್ಯುಮೆಂಟ್ಸನ್ನು ನೋಡಿ ನಾವು ಮಾತಾಡೋದು. ನೀವು ಬಹಳ ಸೀನಿಯರ್ ಲೀಡರ್ ಇದ್ದೀರಿ, ಅದಕ್ಕೆ ಕೇಳ್ತಾರೆ. ಯಾಕಂದ್ರೆ ಎಲ್ಲರೂ 50-50 ಅನುಪಾತದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಾನೆ ಆಲ್ಮೋಸ್ಟ್ ಎಲ್ಲರೂ ಡಿಸೈಡ್ ಬಂದಿದ್ದಂಗೆ. ನಿಮ್ಮ ದೃಷ್ಟಿಯಲ್ಲಿ ಏನಾದ್ರು ಭ್ರಷ್ಟಾಚಾರ ನಡೆದಿದೆ? ನಾನು ಹೇಳ್ತಾ ಇರೋದು ನಾಗರಾಜು, ಅಧಿಕೃತವಾಗಿ ಅವರಾಗಲೇ ಮೊದಲೊಂದು ಸಾರಿ ಕಳಿಸಿದರು, ಇನ್ನೊಂದು ಸಾರಿ ತನಿಖೆ ಮಾಡ್ತಾರೆ ಅಂತ ಅಂದರು. ಈಗ ನಿವೃತ್ತಿ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇದನ್ನು ಯಾವ ಹಂತದಲ್ಲಿ ದುರುಪಯೋಗ ಆಗಿದೆ, ಯಾರು ಹೊಡೆದಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾದ್ರೆ ತನಿಖೆ ಆಗಲೇಬೇಕು. ಈಗ ನಿಮ್ಮ ಪ್ರಕಾರ 50-50 ಅನುಪಾತ ರದ್ದು ಮಾಡಿಬಿಟ್ರೆ ಮೂಡ ನಡೆಸಕ್ಕೆ ಆಗಲ್ಲ ಅಂತ? ಆಗಲ್ಲ. ಜಮೀನಲ್ಲಿ ಕೊಡಬೇಕಲ್ಲ ಅವ್ರಿಗೆ, ರೈತರಿಗೆ. ನೀವು ರೈತರಿಗೆ 4 ಎಕರೆ ಜಮೀನು ಅತಿಕ್ರಮ, ಸ್ವಂತ ಜಮೀನು ಅತಿಕ್ರಮ ಮಾಡ್ಕೊಂಡು ಪರಿಹಾರ ಕೊಡದೇ ಇದ್ದರೆ 4 ಎಕರೆ ಕೊಡಿ, ನಿಮ್ಮ ನಿವೇಶನ ಬೇಡ. ಈ ಮಾತು ಸಿದ್ದರಾಮಯ್ಯನವರ ಪತ್ನಿಗೂ ಅಪ್ಲಿಕೇಬಲ್ ಆಗುತ್ತೆ ಸರ್. ಸಿದ್ದರಾಮಯ್ಯನವ್ರದ್ದಿರಲಿ, ಬೇರೆ ಯಾರೇ ರೈತರಿರಲಿ, ರೈತರ ಬಗ್ಗೆ ಮಾತಾಡ್ತಾ ಇರೋದು ನಾವು. ನಾನು ಕೇಳ್ತಾ ಜಾಗ ಬಳಸ್ಕೊಂಡಿದೆ ಮೂಡ, ಜಾಗಕ್ಕೆ ಪರಿಹಾರ ಕೊಡಕ್ ಆಗಲ್ಲ ಮೂಡ ಕೈಲಿ ಅನ್ನೋದಾದ್ರೆ, ಜಮೀನು ವಾಪಸ್ ಕೊಡಿ ಅನ್ನೋದಾದ್ರೆ ಸಿದ್ದರಾಮಯ್ಯನವರ ಪತ್ನಿಗೆ ಕೂಡ ಅದೇ ಆಗುತ್ತೆ. ಎಲ್ಲರಿಗೂ ಒಂದೇ ಕಾನೂನು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಒಂದೇ ಕಾನೂನು, ಇನ್ನೊಬ್ಬ ಬಡ ರೈತನಿಗೂ ಒಂದೇ ಕಾನೂನು. ಯಾರು ಜಮೀನನ್ನು ಹೊಂದಿದ್ದಾರೆ, ಅವ್ರು ಅತಿಕ್ರಮ ಮಾಡ್ಕೊಂಡಿದ್ರೆ ಆ ಜಮೀನು ವಾಪಸ್ ಕೊಡಬೇಕು. ಇವ್ರು ಕೊಡೋಕೆ ಅಷ್ಟು ಜಮೀನು ಇಲ್ಲ, ಏಕಾಏಕಿ ಹೊರಟರು ಆ ಕಾಲದಲ್ಲಿ ಹಾಕ್ಕೊಂಡು ಅಕ್ವೈರ್ ಮಾಡ್ಕೊಳ್ಳಿಲ್ಲ, ಪರಿಹಾರ ಕೊಡಲಿಲ್ಲ, ಲೇಔಟ್ ಮಾಡಿದ್ರು ಕಾಂಟ್ರಾಕ್ಟರ್ಗಳು ದುಡ್ಡುಗೋಸ್ಕರ, ಸಿಕ್ಕಿಲ್ಲ, ಮನೆ ಅಲಾಟ್ ಮಾಡಿದ್ರು, ಕಟ್ಬಿಟ್ರು ಮನೆಗಳು. ಅವ್ರ ಜಮೀನಲ್ಲಿ ಇವ್ರ ಮನೆಗಳು ಕಟ್ಟವ್ರೆ. ನೋಡ, ನನ್ನ ಕ್ವಶನ್ ಕ್ಲಿಯರ್. ಅಂದ್ರೆ 50-50 ರದ್ದು ಮಾಡ್ಬೇಕು ಅಂತ ಏನ್ ಚರ್ಚೆ ಆಗ್ತಾ ಇದೆ, ಅದು ರದ್ದಾದ್ರೆ ಮೂಡನೇ ರದ್ದು ಮಾಡಕ್ ಆಗಲ್ವಾ ಅಂತ ಕೇಳ್ತಾ ಇದ್ದೀನಿ. ಹೆಂಗ್ ಮಾಡ್ತೀರಿ? ರದ್ದು ಮೀನ್ಸ್ ಏನು? ನೀವು ರದ್ದು ಮಾಡಿ ರೈತನ ಜಮೀನು ಕೊಡಬೇಕು, 50-50 ರೇಷಿಯೋ ಇಲ್ಲ, ಪರಿಹಾರ ಕೊಡಬೇಕು. ಪರಿಹಾರ ಕೊಡಲಿಕ್ಕೆ ಇವತ್ತು ಅಲ್ಲಿ ರೇಟ್ ಏನಿದೆ, ರೇಟು 2 ಕೋಟಿ ಇದ್ದರೆ 6 ಕೋಟಿ ಕೊಡಬೇಕು. ಅಷ್ಟು ಹಣ ಕೊಡ್ಲಿಕ್ಕೆ ಇರ್ತಾವೆ, ಹಣನ ಇಲ್ಲ, ಪೇಮೆಂಟ್ ಮಾಡ್ಬೇಕು ಹಣನ. 50 ಜಮೀನು ಕೊಡೋದು ಬೇಡ, ನೀವು ಸೈಟು ಕೊಡೋದು ಬೇಡ, ಅಷ್ಟು ಹಣ ಇಲ್ಲ ಇರ್ತಾವೆ ಪೇಮೆಂಟ್ ಮಾಡೋಕ್ಕೆ. ಈ ಕಾರಣಕ್ಕೋಸ್ಕರನೇ ಯಾವಾಗ ಸುಪ್ರೀಂ ಕೋರ್ಟಲ್ಲಿ ರೈತರ ಜಮೀನಿಗೆ 1ಕ್ಕೆ 4 ಪಟ್ಟು ಕೊಡಬೇಕು ಅಂತ ತೀರ್ಮಾನ ಆಯಿತು, ಆವತ್ತಿಂದ ಯಾರೂ ಕೂಡ ಪ್ರಾಧಿಕಾರಗಳು ಲೇಔಟ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಮ್ಮಲ್ಲೇ ಇದು ಯಾವ್ದು ಬಲ್ಲಳ್ಳಿ ಮೂಡಲ್ಲಿ ತೀರ್ಮಾನ ಮಾಡಿದ್ರು, 50-50ನಲ್ಲಿ ಮಾಡೋಣ ಅಂತ ಟರಾವ್ ಮಾಡಿದ್ರು, ಸರ್ಕಾರ ಕಳಿಸಿದ್ರು, ಅಪ್ರೂವಲ್ ತಗೊಂಡ್ರು, ರೈತರು ಕೊಟ್ರಾ? ಕೊಡಲಿಲ್ಲ. ಬಲ್ಲಳ್ಳಿ ಪ್ರಾಜೆಕ್ಟ್ ಆಗಲಿಲ್ಲ. 50-50ನಲ್ಲಿ ಸರ್ಕಾರದಿಂದ ಅಪ್ರೂವ್ ಮಾಡಿಸ್ಕೊಬಂದು ಆ ರೈತರು ಕೊಡಲಿಲ್ಲ. ಬಲ್ಲಳ್ಳಿಯವರು ಕೊಡಲ್ಲ, ನಮ್ಗೆ ಇನ್ನೂ ರೇಟ್ ಜಾಸ್ತಿ ಬರ್ತದೆ ಅಂತ ಈ ಪರಿಸ್ಥಿತಿ ಇದೆ. ಸರ್, ಈ ನಿಜವಾದ ರೈತರಿಗೆ 50-50ನಲ್ಲಿ ಸಿಕ್ಕಿಲ್ಲ, ನಿವೇಶನ ಸಿಕ್ಕಿಲ್ಲ, ಮಧ್ಯವರ್ತಿಗಳಿಗೆ ಹೋಗಿದೆ. ಈಗ ಪರಿಸ್ಥಿತಿ ಏನು ಸರ್? ಯಾರು ದೂರು ಕೊಟ್ಟವ್ರೆ? ರೈತರು ಕೊಡ್ಬೇಕಲ್ಲ. ಎಷ್ಟು ಜನ ರೈತರು ಕೊಟ್ಟವ್ರೆ? ಯಾವ ರೈತನಿಗೆ ಅನ್ಯಾಯ ಆಗಿದೆ, ನನ್ಗೆ ಅನ್ಯಾಯ ಆಗಿದೆ, ಹಿಂಗೆ ಮೋಸ ಮಾಡಿದ್ದಾರೆ ಅಂತ ಅವ್ನು ದೂರು ಕೊಡ್ಬೇಕಲ್ಲ ರೈತ. ಯಾವ ರೈತ ಕೊಟ್ಟವನೇ? ನಾವು ಅದನ್ನೇ ಹೇಳ್ತಿರೋದು. ಗೋಪ್ಯವಾಗಿ ನಡೆದ್ರೆ, ನಮ್ಮ ಪ್ರಾಧಿಕಾರ ಸಭೆಗೆ ಬರ್ದೆ ಮಾಡಿದರೆ ಅವೆಲ್ಲವೂ ತಪ್ಪುಗಳು ಸಿಗ್ತವೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಯ್ತದೆ. ಮಾಡಿಲ್ಲ.
ಪ್ರಾಧಿಕಾರದ ಸಭೆಗೆ ತಂದು ಮಾಡ್ಬೇಕು ಅವರು. ನೋಡ್ರಿ, ನಿಮ್ಗೊಂದು ಹೇಳ್ತೀನಿ ಕೇಳಿ. ಎಲ್ಲ ರಾಜು ಬರ್ಲಿಲ್ಲ, ಎಲ್ಲ ಮುಗಿದ್ಮೇಲೆ ಬರ್ತಾನೆ. ಕೇಳೋನ್ ಬಂದಿಲ್ವಾ? ಆ ಪೇಪರ್ ಕೊಡೋನಲ್ಲಯ್ಯ ಮೈಸೂರು ಮಿತ್ರ, ನೀನೆಲ್ಲ ಕೂತ್ಕೊಳ್ಳ, ನೀನು ಕೊಡ್ತಾರೆ, ನೀ ಯಾಕೆ ಅಂಗಡಿಯ? ಏನಂತೆ? ಇಲ್ವಲ್ಲ, ಅಲ್ಲಿ ಹೋಗ್ಲಿಲ್ಲ, ಬೆಳಗ್ಗೆ ಹೋಗೋದು. ಹಾಂ, ಇಲ್ಲ ನಾ ಇರಲ್ಲ ಬಿಡು ಇವತ್ತು, ನಾ ಇರಲ್ಲ ಬಿಡಪ್ಪ ಇವತ್ತು. ಆಯ್ತು, ಮಾತಾಡ್ತೀನಿ. ಆಯ್ತು. ಪೇಪರ್ ತೋರಿಸ್ಬೇಕಣೆ. ಓಕೆ, ಹಾಂ, ಏನಾಗಬೇಕಪ್ಪ? ಎಲ್ಲಪ್ಪ ನಿಮ್ಮ ಅಜ್ಜಿ ಸಾಲ ಮಾಡೋದಾ? ಮೈಸೂರಿನ ಪ್ರಿಂಟ್ ಮೀಡಿಯಾ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ ಕೂಡ ಈ ದಿನ ಚಾಮುಂಡೇಶ್ವರಿಯ ವರ್ಧಂತ್ಯೋತ್ಸವ, ಜನ್ಮದಿನೋತ್ಸವದ ದಿನದಂದು ತಮಗೆಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ, ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಲ್ಲರಿಗೂ, ತಮಗೆ ನಾಡಿಗೆ ಅಂಥೇಳಿ ತಮಗೆಲ್ಲರಿಗೂ ಸ್ವಾಗತ ಮಾಡ್ತೇನೆ. ಇವತ್ತು ತಮ್ಮನ್ನೆಲ್ಲರೂ ಕೂಡ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಕರ್ನಾಟಕ ನಮ್ಮ UD ನಗರಾಭಿವೃದ್ಧಿ ಸಚಿವರು GT ದೇವೇಗೌಡರಿಗೆ ಸೈಟ್ ಕೊಟ್ಟಿದ್ದೀವಿ, ಮಾದಗಳ್ಳಿಯಲ್ಲಿ 1 ಎಕರೆ ಜಾಗ ಕೊಟ್ಟಿದ್ದೀವಿ ಅಂಥೇಳಿ ಪ್ರೆಸ್ ನೋಟಲ್ಲಿ, ಅದು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಸಚಿವರು. ನಾನು ನಿಮ್ಮನ್ನೆಲ್ಲ ಕರೆದು ನನ್ನ ಮೇಲೆ ಅದು ಯಾರೋ ಒಂದು ಪಾರ್ಟಿ ಹುಡುಗ ಅದು ಯಾರು 100 ಸೈಟ್ ಮಾಡೋನೆ ಅಂತ ಹೇಳಿದಾಗ ಕ್ಲಾರಿಫೈ ಮಾಡಿದೆ. ನಾನು ಮೈಸೂರು ನಗರದ ಪ್ರಾಧಿಕಾರದಲ್ಲಾಗಲಿ ಗೃಹ ಮಂಡಳಿಯಲ್ಲಾಗಲಿ ಒಂದೇ ಒಂದು ನಿವೇಶನವನ್ನು ಕೂಡ ನಾನು ಪಡೆದಿಲ್ಲ. ನನ್ನ ಜೀವನವನ್ನು ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನಾನು 71ನೇ ಇಸ್ವಿ HL ತಿಮ್ಮೇಗೌಡರ ಜೊತೆ ನಾನು ಕರ್ಕೊಂಡೋಗಿ ಸಂಸ್ಥಾ ಕಾಂಗ್ರೆಸ್ MP ಚುನಾವಣೆಯಲ್ಲಿ ನನ್ನ ತೊಡಗಿಸ್ಕೊಂಡ್ರು. 72ರಲ್ಲಿ K ಪುಟ್ಟಸ್ವಾಮಿಯವ್ರನ್ನ ಚಾಮುಂಡೇಶ್ವರಿ ಗೆಲ್ಲಿಸ್ತು. 78ರಲ್ಲಿ ರೆಡ್ಡಿ ಕಾಂಗ್ರೆಸ್ ಕೆಂಪೇಗೌಡರು ಸೋತರು. 80ರಲ್ಲಿ ರಾಜಶೇಖರ ಮೂರ್ತಿಯವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರ ಜವಾಬ್ದಾರಿ ಪೂರ್ಣ ವಹಿಸ್ಕೊಂಡು ನಾನು ಕೆಂಪೇಗೌಡರು ಗೆಲ್ಲಿಸಿದ್ವಿ. 83ರಿಂದ 2004ರವರೆಗೂ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವ್ರ ಜೊತೆ
ಒಟ್ಟಾಗಿ ಇಬ್ಬರು ಕೂಡ ರಾಜಕಾರಣ ಮಾಡ್ಕೊಂಬಂದಿದ್ದೀವಿ. ಅವರಾದರೂ ಸರಿ, ನೇರ ಕಂಡಿರ್ತಕ್ಕಂಥದ್ದು ಯಾರಾದರೂ ಸರಿ, ಜಿ ಟಿ ದೇವೇಗೌಡನ ಒಂದು ಕೊಟ್ಟು ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡ ವೈಯಕ್ತಿಕವಾಗಿ ಕೇಳ್ದ ಅಂತ ಇಲ್ಲ. 50-55-60 ವರ್ಷದ ರಾಜಕಾರಣದಲ್ಲಿ ನಾನು ಆವತ್ತೇ ಹೇಳಿದೆ, ನನಗೆ ಯಾವುದೇ ಒಂದು ಚೌಲ್ಟ್ರಿ ಕಟ್ಟಿರೋದಾಗಲಿ, ಒಂದು ಪೆಟ್ರೋಲ್ ಬಂಕ್ ತಗೊಂಡಿರೋದಾಗಲಿ, ಒಂದು ಹೋಟ್ಲ್ ಕಟ್ಟಿರೋದಾಗಲಿ, ಒಂದು ಸ್ಕೂಲ್ ಮಾಡಿರೋದಾಗಲಿ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿರೋದಾಗಲಿ ನಾನು ಜೀವನದಲ್ಲಿ ಮಾಡೋಕ್ಕಾಗಿಲ್ಲ. ನಮ್ಮ ತಂದೆ ಒಂದು 15 ಎಕರೆ ಕುಷ್ಕಿ ಜಮೀನು, ಆ ಕುಷ್ಕಿ ಜಮೀನನ್ನು ಬಂಗಾರ ಮನುಷ್ಯ ಸಿನಿಮಾ ನೋಡಿ ಬಂಗಾರದಂಥ ತೋಟ ಮಾಡಿ ಪ್ರಗತಿಪರ ಕೃಷಿಕನೂ ಆದೆ. ದುಡ್ದೆ 15 ವರ್ಷಗಳ ಕಾಲ ಹೊತ್ತು ಬಿತ್ತು. ಅದಾದಮೇಲೆ ಒಂದು 15 ಎಕರೆ ಜಮೀನನ್ನ ಅಲ್ಲೇ ಕೃಷಿ ಲ್ಯಾಂಡನ್ನು ಪಕ್ಕದಲ್ಲಿರೋವನ್ನ ತಗೊಂಡಿದ್ದೀನಿ ಊರ ಹತ್ರ. ಬಿಟ್ಟರೆ ಇನ್ಯಾವುದು ಖರೀದಿ ಮಾಡಿದಾಗಲಿ ತೊಡಗಿಸ್ಕೊಂಡಿರೋದಾಗಲಿ ನನ್ನ ಬದುಕಲ್ಲಿ ನನ್ನಂಥ ರಾಜಕಾರಣಿ ಈ ರಾಜ್ಯದಲ್ಲೇನೋ ಈ ದೇಶದಲ್ಲೇ ಇನ್ನೊಬ್ಬ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ, ಇಷ್ಟು ಸಾಲಗಾರನಾಗಿ ರಾಜಕಾರಣ ಧೈರ್ಯದಿಂದ, ನಂಬಿಕೆ ವಿಶ್ವಾಸದಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನಾನೇನು ಅವತ್ತಿಂದ ಯಾರು ದುಡ್ದಿದ್ದೀನಿ ಅವ್ರಿಗೆಲ್ಲ ಓಟ್ ಹಾಕಿದ್ದಾರೆ. TAPCMS, PLD ಬ್ಯಾಂಕು, DCC ಬ್ಯಾಂಕು, ಜಿಲ್ಲಾ ಪರಿಷತ್ 2 ಬಾರಿ ಗೆಲ್ಸಿರೋದು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ನಾನು ಇವತ್ತು ಮಂತ್ರಿ ಆಗಿದ್ದೆ. ನಿರಂತರವಾಗಿ 3 ಬಾರಿ ಕಂಟಿನ್ಯೂಸ್ ಆಗಿ ಚಾಮುಂಡೇಶ್ವರಿ ಗೆಲ್ಸಿದ್ದಾರೆ. ಹುಣಸೂರ್ಲು ಹೋಗಿ ಗೆದ್ದಿದ್ದೆ, ನನ್ನ ಕ್ಷೇತ್ರ ಅಲ್ಲ ಅದು, ಗೆಲ್ಸಿದ್ರು. ಇಲ್ಲೆಲ್ಲರೂ ಜಿ ಟಿ ದೇವೇಗೌಡ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 90 ಭಾಗ ನನ್ನ ಕ್ಷೇತ್ರ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ. 90 ಭಾಗ ಲೇಔಟ್ಗಳು, ಬಿಲ್ಡಿಂಗ್ಗಳು, ಹೋಟ್ಲುಗಳು, ಎಲ್ಲ ಕಮರ್ಷಿಯಲ್ಲು, ಬಾರ್ಗಳು ಎಲ್ಲ ಇರ್ತಕ್ಕಂಥದ್ದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಯಾರಾದರೂ ಒಬ್ಬರು ಇಷ್ಟು ವರ್ಷಗಳ ಕಾಲ 10-11 ವರ್ಷದಿಂದ ಶಾಸಕ ಆಗಿದ್ದೀನಿ. ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೀನಿ. ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಒಂದು ನಿವೇಶನ ನಾನು ಪಡೆದಿಲ್ಲ. ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಚಾಮುಂಡೇಶ್ವರಿ ಜನ ನನ್ನನ್ನು ಕೈ ಹಿಡಿತಾ ಇರಲಿಲ್ಲ, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ದುಡಿಮೆ, ಗುರಿ, ಸೇವೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಿಂದ ಈ ರಾಜ್ಯದ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಕಾಪಾಡ್ಕೊಂಡು ಬಂದವ್ರೆ. ಒಂದು ನಿವೇಶನ ಇದೆ. ನಮ್ಮ ಗೋವಿಂದರಾಜು ಅವರು ಇದ್ದಾಗ ನಮ್ಮ ಫ್ರೆಂಡ್ಸ್ ಬಂದು, ಅಣ್ಣ ನಾವೊಂದು ಅರ್ಜಿ ಹಾಕ್ತೀವಿ, ನೀವೊಂದು ಅರ್ಜಿ ಹಾಕಿ ಅಂತೇಳಿ ಒಂದು ಅರ್ಜಿ ಹಾಕ್ಸಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರಿಗೆ ಸೈಟ್ ಕೇಳಿ ಜಯಲಕ್ಷ್ಮೀಪುರಂ ಬಾಡಿಗೆ ಮನೇಲಿ ವಾಸ ಇದ್ದೆ. ಆದರೆ ಲಾಟ್ರಿನಲ್ಲಿ ಒಂದು ಬಂದಿದೆ. ಲಾಟ್ರಿನಲ್ಲಿ 85 ಆ ಟೈಮಲ್ಲಿ ಗೋವಿಂದರಾಜು ಅಧ್ಯಕ್ಷ ಇದ್ದಂಥ ಟರ್ಮು ಲಾಟ್ರಿ ಮಾಡಿದರು. ಆ ಲಾಟ್ರಿನಲ್ಲಿ ಒಂದು 50-80 ಸೈಟ್ ಬಂದಿದೆ. ಲಾಟ್ರಿನಲ್ಲಿ ಅದೊಂದು ಸೈಟು ಆ ಕಾಲದಲ್ಲಿ. ಬಿಟ್ಟರೆ ನನಗೆ BK ಪುಟ್ಟಯ್ಯ ಭಾರಿ ಆಪ್ತರು, ಡಿ ಮಾದೇಗೌಡರು ಆಪ್ತರು, ಬಸವೇಗೌಡರು ಆಪ್ತರು, ಅದಾದಮೇಲೆ ನಮ್ಮ ಸಾರಾ ಮಹೇಶ್ ಆಪ್ತರು, ಮೂಡಾ ಚೇರ್ಮನ್ನು, ಇವರೆಲ್ಲರೂ ಮಾಡಲಿ ಅಂತ ಒತ್ತಾಯ ಮಾಡಿ ಮಾಡಿಸಿದ್ದೀವಿ ನಾವು. ವಿಜಯಕುಮಾರ್ ಮಾಡಿಸಿದ್ವಿ, ಧ್ರುವ ಕುಮಾರ್ ಇದ್ದರು, ಇನ್ನೊಬ್ಬರು ನಮ್ಮ ಮೋಹನ್ ಕುಮಾರ್ ಇದ್ದರು. ಅವ್ರು ಯಾರು ಕೇಳಿ ಜಿ ಟಿ ದೇವೇಗೌಡರು ಹಿಂಗೂನ ಅಂತ ಅಧ್ಯಕ್ಷಗಳು, ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದರು, ರಾಜೀವ್ ಅವರು ಇದ್ದರು. ನಾನು ಒಂದು ನಿವೇಶನ ಪಡೆದಿಲ್ಲ. ಮಂತ್ರಿಗಳೇ, ನೀವು ಜವಾಬ್ದಾರಿಯಿಂದ ನಡೆದಿದ್ರೆ ಈ ಕತೆ ಪುರಾಣಗಳು ಯಾವುದೂ ಬಿತ್ತಿರಲಿಲ್ಲ. ಜವಾಬ್ದಾರಿಯಿಂದ ನೋಡ್ಕೊಂಡಿದ್ರೆ ಮಂತ್ರಿಗಳು, ಯಾವುದಾದ್ರು ಒಂದು ದೂರು ಬಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನ, ಅಧಿಕಾರಿಗಳನ್ನ ಕರೆದು ಕೂತು ನೇರವಾಗಿ ಮಾತಾಡಿದರೆ ಯಾರು ಬಂಡವಾಳ ಏನು ಅಂತ ನೇರವಾಗಿ ಬಯಲಾಗಬೇಕಾಗಿತ್ತು. ಅದಕ್ಕೆ ಅವಕಾಶ ಆಗಿಲ್ಲ. ಇನ್ನೊಂದು ಹೇಳವ್ರೆ, ಸರ್ವೆ ನಂಬರ್ 17ರಲ್ಲಿ ಇಲ್ಲೇನಾಗಿದೆ, ರಾಜೀವ್ ಅವರಿಗೆ ನಮ್ಮ ಶಿವಮೂರ್ತಿ ಅವರು ಜಿಲ್ಲಾ ಪರಿಷತ್ ಮೆಂಬರು, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದರು.
ಅಣ್ಣ ನಮ್ದು 2 ಎಕರೆ ಜಮೀನನ್ನು ಸ್ವಾಧೀನ ಪಡಿಸ್ಕೊಂಬಿಟ್ಟವ್ರೆ, ನನಗೆ ಪರಿಹಾರ ಕೊಟ್ಟಿಲ್ಲ, ನಮಗೆ 50-50ನಲ್ಲಿ